ನಮಸ್ತೆ ಎಲ್ಲರಿಗೂ, ನಾನು ಝೀನಾ ಮಾರ್ಟಿಸ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಮ್ಮದು ಈ ವರ್ಷ ನಮ್ಮ ತೋಟದಲ್ಲಿ ಏನೆಲ್ಲ ಹಣ್ಣಾಗಿದೆ ಅಂತ ನಾನು ತೋರಿಸ್ತೇನೆ. ಇದು ಉಪ್ಪಿನಕಾಯಿ ಹಾಕುವ ಮಾವಿನ ಮರ. ಲಾಸ್ಟ್ ಟೈಮ್ ತುಂಬ ಹೂ ಹೋಗಿತ್ತು ನಾನು ಹೋಗುವಾಗ ನವೆಂಬರಲ್ಲಿ, ಜಾನ್ವರಿಯಲ್ಲಿ. ಇವಾಗ ನೋಡಿ ತುಂಬ ಹಣ್ಣಾಗಿದೆ. ಎಲ್ಲ ಕೆಳಗೆ ಇದ್ದದ್ದು ಎಟಕುಳಿದು ಕೆಲವರು ತಗೊಂಡೋಗಿದ್ದಾರೆ ಹೇಳ್ತಾರೆ. ಬಟ್ ಅವರು ಸಹ ತುಂಬ ಉಪ್ಪಿನಕಾಯಿ ಹಾಕಲಿಕ್ಕೆ ಅಂತ ಒಂದು ಗೋಣಿ ತೆಗೆದಿದ್ದಾರೆ, ಉಪ್ಪಿನಕಾಯಿ ಹಾಕಬೇಕಂತ. ಅವರು ಹಾಕಿದ್ದಾರೆ, ನೆರೆಕರೆಯವರಿಗೆ ಕೂಡ ಕೊಟ್ಟಿದ್ದಾರೆ. ಸೊ ಅದೊಂದು ಮರ. ಇದು ಮಲ್ಲಿಕಾ ಮಾವಿನ ಮರ. ಇದರಲ್ಲಿ ಕೂಡ ನಾನು ಹೋಗುವಾಗ ತುಂಬ ಹೂವಾಗಿತ್ತು. ಇವಾಗ ಹಣ್ಣಾಗಿದೆ. ಅಂದರೆ ನೋಡಿ ಇಷ್ಟು ಹಣ್ಣಾಗಿದೆ. ಅದು ಯಾವಾಗ ತಿನ್ನುವ ಸ್ಥಿತಿಯಲ್ಲಿ ಯಾವಾಗ ಆಗಿದೆ ನನಗೆ ಗೊತ್ತಿಲ್ಲ. ಅಂದರೆ ಇದೆ ಅದರಲ್ಲಿ ಕೂಡ ತುಂಬ. ಅಂದರೆ ಹೂ ಹೋದಷ್ಟು ಇರಲಿಲ್ಲ, ಕೆಲವು ಮಾವಿನ ಹಣ್ಣೆಲ್ಲ ಇದೆ. ಇದು ಹಲಸಿನ ಹಣ್ಣಿನ ಮರಗಳು ನಮ್ಮ ತೋಟದಲ್ಲಿ ತುಂಬ ಇದೆ. ಇದೊಂದು ಹೊಸದಾಗಿತ್ತು ಈ ಸಲ. ಇದು ಹಣ್ಣಾದ ಕೂಡಲೇ ಕಲರ್ ಚೇಂಜ್ ಆಗ್ತದೆ ನೋಡಿ, ಈ ಥರ. ಮತ್ತು ಇದರ ಒಳಗಡೆ ಕೂಡ ಒಂಥರ ಒಳ್ಳೆ ಆರೆಂಜ್ ಕಲರಿನ ಇದು ಇದೆ. ಹಲಸಿನ ಎಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ, ಎಸಳ ಎಂತ. ಸೊ ತುಂಬ ಸ್ವೀಟ್ ಇದೆ ಅಂತ ಹೇಳಿದ್ದು ನನ್ನ ತಂಗಿ, ಅವಳು ಕಟ್ ಮಾಡ್ತಾ ಇದ್ದಾಳೆ. ನೋಡುವಾಗ ಖುಷಿಯಾಯಿತು ನೋಡಿ. ನಾನು ಇಲ್ಲ ಊರಲ್ಲಿ, ನನಗೆ ತಂಗಿ ಎಲ್ಲ ವಿಡಿಯೋ ಕಳಿಸ್ತಾ ಇದ್ದಾಳೆ, ನೋಡಿ ಏನೆಲ್ಲ ಆಗಿದೆ ನಿನ್ನ ತೋಟದಲ್ಲಿ ಅಂತ. ಮತ್ತು ನನ್ನ ತೋಟ ನೋಡುವವರು ಕೂಡ ಕಳಿಸ್ತಾ ಇರ್ತಾರೆ ನನಗೆ ವಿಡಿಯೋ. ನೋಡಿ ಇದು ಕಲರ್ ನೋಡಿ ನನಗೆ ತುಂಬ ಖುಷಿಯಾಯಿತು. ಸಿಹಿ ಇದೆ ಅಂತ ಹೇಳಿದ್ದು. ಇದು ಇನ್ನೊಂದು ಮರ, ಇದರಲ್ಲಿ ಎರಡೇ ಆಗಿದೆ. ಇದು ಇನ್ನೊಂದು ಮಾವಿನ ಮರ. ಇದರಲ್ಲಿ ಕೂಡ ಮಾವು ಆಗಿದೆ, ತುಂಬ ಆಗಿಲ್ಲ, ಇನ್ನೂ ಕೂಡ ಹೂ ಹೋಗ್ತಾ ಇದೆ. ನನಗೆ ಗೊತ್ತಿಲ್ಲ ಯಾವ ಟೈಪಿದ್ದು, ಎಷ್ಟು ರುಚಿ ಇದೆ ಅಂತ. ಇದು ಇನ್ನೊಂದು ಹಲಸಿನ ಹಣ್ಣಿನ ಮರ. ಸೈಡಲ್ಲೆಲ್ಲ ಕೆಳಗಡೆ ಆಗಿದೆ ನೋಡಿ, ಚಿಕ್ಕದು ಮಾತ್ರ. ಇದು ಸಂಪಿಗೆ ಮರ, ಹೂವಿನ ಮರ. ನನ್ನ ಫೇವ್ರೇಟ್ ಮರ ಇದು. ನನಗೆ ತುಂಬ ಇಷ್ಟ ಹೂಗಳಂದರೆ. ಹೂವು ಆಗಿ ಅದರಲ್ಲಿ ಬೀಜ ಆಗಿದೆ. ನನಗೆ ಗೊತ್ತಿಲ್ಲ ಬೀಜದಿಂದ ಮರ ಆಗ್ತದಾ ಇಲ್ವಾ ಅಂತ. ನಾನಿದ್ರೆಲ್ಲ ತೆಗೀತೇನೆ, ಈಗ ಯಾರು ಇಲ್ಲಲ್ಲ ಅಲ್ಲಿ, ಸೊ ಹಾಗೇನೇ ಉಳಿದಿದೆ. ಇದು ಇನ್ನೊಂದು ಮರ. ಮರಗಳೆಲ್ಲ ದೊಡ್ಡದಾಗಿದೆ, ಉದ್ದ ಹೋಗಿವೆ ಮರಗಳು. ಬಟ್ ಕಾಯಿ ಎಲ್ಲ ಕೆಳಗಡೆ ಬಿಡ್ತಾ ಇದೆ. ಇದು ಕಸಿ ಗಿಡಗಳಲ್ಲ, ಅದರದ್ದು ಅದು ಅದೇ ಥರನೇ, ನನಗೆ ಗೊತ್ತಿಲ್ಲ ಯಾವ ಥರದ್ದು ಅಂತ. ನೋಡಿ ಎಷ್ಟು ಉದ್ದ ಇದೆ ನೋಡಿ ಮರಗಳು. ಮರಗಳೆಲ್ಲ ಚೆನ್ನಾಗಿವೆ. ಒಂದು ಎರಡು ಹಾಗೆ ಹಣ್ಣಾಗ್ತಾ ಇದೆ. ಕಾಯಿಗಳಾಗಿ ಇವಾಗ ಹಣ್ಣಾಗ್ತಾ ಇದೆ. ರುಚಿ ನೋಡಲಿಕ್ಕೆ ನಾನಿಲ್ಲ ಅಲ್ಲಿ. ಇದು ಇನ್ನೊಂದು ಮಾವಿನ ಹಣ್ಣಿನ ಮರ. ಒಂದೊಂದು ಮಧ್ಯದಲ್ಲಿ ಇದೆ ನೋಡಿ. ಹೂ ಕೂಡ ಹೋಗ್ತದೆ, ಹಣ್ಣು ಕೂಡ ಆಗ್ತದೆ. ಎಲ್ಲೋ ಒಂದೊಂದು ಇಡೆಯಲ್ಲಿ ಇದೆ ಮಾವಿನ ಹಣ್ಣು. ಇಲ್ಲಿ ಒಂದಿದೆ. ಇದು ಅಂಜೂರ ಮರ. ಅಂಜೂರ ನೋಡಿ ನೆಲದ ಮೇಲೆ ಆಗಿದೆ. ಅದು ಹೇಗೆ ತಿನ್ನೋದಲ್ವಾ, ಅದು ತಿನ್ನಲಿಕ್ಕೆ ಆಗಲಿಕ್ಕಿಲ್ಲ. ಅದರಲ್ಲಿ ಎಷ್ಟು ಹುಳ ಮತ್ತು ಇರುವೆ ಎಲ್ಲ ಹೋಗ್ತದೆ ಅದರೊಳಗಡೆ. ಇದು ಫಸ್ಟ್ ಟೈಮ್ ಆಗಿದೆ ಈ ಸಲ. ಅದು ಕೂಡ ನೆಲದ ಮೇಲೆ ಆಗಿದೆ. ಅದು ಹಣ್ಣಾದರೂ ತಿನ್ನಲಿಕ್ಕೆ ಆಗಲಿಕ್ಕಿಲ್ಲ ನಮಗೆ, ಅಷ್ಟು ಕೆಳಗಡೆ ಇದೆ ನೋಡಿ. ಅದು ಎರಡು ಮರ ಇದೆ, ಇದರಲ್ಲಿ ಒಂದರಲ್ಲಿ ಹೋಗಿದೆ ಅಂತೆ. ಇದೊಂದು ಹೂವಿನ ಮರ, ಕಾಡಲ್ಲಿತ್ತು. ನಾನು ಅದು ಕಡಿದು ಹಾಕಿಲ್ಲ. ನನಗೆ ಎಲ್ಲ ಗಿಡ ಇಡುವುದಂದರೆ ತುಂಬ ಇಷ್ಟ. ಸೊ ವೈಟ್ ಅದರಲ್ಲಿ ಹೂ ಹೋಗಿದೆ ನೋಡಿ. ಹೂ ಅದರದ್ದು ಎಲ್ಲೋ ಚಿಕ್ಕದು. ಇದು ಎಂತ ಹೇಳ್ತಾರೆ, ತೆಕ್ಕೆ ಮರ. ತೆಕ್ಕೆ ಲವಂಗ ಎಲ್ಲ ಹಾಕ್ತೇವಲ್ಲ ನಾವು, ಅದೇ ತೆಕ್ಕೆ ಮರ ಇದು. ಎಷ್ಟು ಎಲೆ ಹೋಗಿದೆ ನೋಡಿ ಇದರಲ್ಲಿ, ತುಂಬ ಎಲೆ ಇದೆ. ಇದರಲ್ಲಿ ಏನು ಹಣ್ಣೆಲ್ಲ ಆಗೋಲ್ಲ, ಆಗ್ತದೆ ಹೂವು ಹಣ್ಣೆಲ್ಲ ಆಗ್ತದೆ, ಅದು ನಾವು ಯೂಸ್ ಮಾಡಲ್ಲ. ಇದು ಇನ್ನೊಂದು ಹಲಸಿನ ಮರ. ಎರಡು ಹಲಸು ಇದೆ ಇದರಲ್ಲಿ ಕೂಡ. ನಾನು ಹೋಗುವಾಗ ಸಿಕ್ಕಿದರೆ ಒಳ್ಳೆಯದು ನೆಕ್ಸ್ಟ್ ಟೈಮ್. ಇದು
ನೆಲ್ಲಿಕಾಯಿ ಮರ, ಆದರೆ ನೆಲ್ಲಿಕಾಯಿ ಆಗಿಲ್ಲ. ಅದರಲ್ಲಿ ಒಂದು ಹೂ ಇದೆ, ಅದಕ್ಕಾಗಿ ಅವರು ಕಳಿಸಿದ್ದಾರೆ ನನಗೆ ವಿಡಿಯೋ ತೆಗೆದು. ನೋಡಿ, ನೆಲ್ಲಿಕಾಯಿ ಯಾವಾಗ ಆಗ್ತದೆ ಗೊತ್ತಿಲ್ಲ, ಮಾತ್ರ ಮರ ದೊಡ್ಡದಾಗಿದೆ, ನೆಲ್ಲಿಕಾಯಿ ಆಗಿಲ್ಲ ಇನ್ನೂ ಸಹ. ಇದು ಅಂಬಡೆ ಮರ. ಇದು ಇನ್ಸ್ಟಂಟ್ ಉಪ್ಪಿನಕಾಯಿ ಹಾಕಿ ತಿನ್ನಲಿಕ್ಕೆ ತುಂಬ ಒಳ್ಳೆಯದು. ಮುಂಚಿನ ಕಾಲದ್ದು ಅಂಬಡೆ ಮರ ಇದು, ಕಸಿ ಅಂಬಡೆ ಅಲ್ಲ. ಆಗಿದೆ ನೋಡಿ ಮೇಲೆ ಎಲ್ಲ. ಒಂದು ಸಲ ಉಪ್ಪಿನಕಾಯಿ ಹಾಕಲಿಕ್ಕೆ ಸಾಕು. ಇದೆಲ್ಲ ನನ್ನ ತೋಟ. ನನಗೆ ನೋಡಲಿಕ್ಕೆ ಖುಷಿ ಆಗ್ತದೆ. ನಾವು ಹಾಕಿದ ಮರದಲ್ಲಿ ಫಲ ಬಿಡುವಾಗ ಅದು ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ ಅಲ್ವಾ. ಇದು ಒಂದು ಚಿಕ್ಕ ಬಾಳೆ ತೋಟ, ಅದರ ಮಧ್ಯದಲ್ಲಿ. ಇದು ನನಗೆ ಇವತ್ತೇ ಕಳಿಸಿದರು ನಮ್ಮ ತೋಟ ನೋಡುವವರು. ಚೆಂದ ಇದೆ ಬಾಳೆ ತೋಟ. ಮಧ್ಯ ಮಧ್ಯದಲ್ಲಿ ಬಾಳೆ ಗಿಡ ಎಲ್ಲ ಹಾಕಿದ್ದಾರೆ, ಅವರೇ ನೀರು ಬಿಡ್ತಾರೆ ಇದಕ್ಕೆ. ಚೆಂದ ಇದೆ ತೋಟ. ನಮ್ಮ ಊರಲ್ಲಿ ತುಂಬ ಸೆಕೆ ಇದೆ ಇವಾಗ, ಆದರೂ ಸಹ ನಮ್ಮ ತೋಟ ತುಂಬ ಗ್ರೀನಾಗಿ ಕಾಣ್ತದೆ. ನಮ್ಮ ತೋಟ ನೋಡಿದ ಹನೀಫ್ ಅವರಿಗೆ ತುಂಬ ಥ್ಯಾಂಕ್ಸು. ಮತ್ತೇನೆಂದರೆ, ನಿಮಗೆ ಸಹ ನನ್ನ ಈ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ನನ್ನ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೊಳ್ಳೆ ವಿಡಿಯೋ ಹಾಕ್ತೀನಿ ನಿಮಗೆ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.